Hello, good morning to all of you. I'm Professor and Dr. P. Surendra Padhya speaking from Bangalore. ಎಲ್ಲರಿಗೂ ಜಗನ್ನಾಥ ಹೋರದ ಬಗ್ಗೆ ತಿಳಿಸೋ ಅವಶ್ಯಕತೆ ಇಲ್ಲ. 102 MB free software is available and you can download it from the Google. PVR Narasimha Rao, the author of this Jagannatha Hora, marvelously built this software. He is from Andhra and till now he is doing Agnihotra at America. Okay? Now, what I want to tell you is, ಜಗನ್ನಾಥ್ ಹೋರಾದಲ್ಲಿ KP ಸಿಸ್ಟಮ್ ಇದೆ, ಕೃಷ್ಣಮೂರ್ತಿ ಪದ್ಧತಿ. ಅದು ನನ್ನ ಫ್ರೆಂಡ್ ಜಗದೀಶ್ ಗೌಡರು ಮೊನ್ನೆ ಅದನ್ನು ನೋಡಿ ನನಗೆ ಅದನ್ನು ವಿವರಿಸಿದರು ಏನು ಅಂತ. ಇಲ್ಲಿ ಹೌಸಸ್ ಅಂತ ತಳಿ ಇರುತ್ತೆ. ಇದು ನಮಗೆ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಳ್ಬೋದು ನಾವು. ಇಲ್ಲಿ ರೈಟ್ ಮೌಸ್ ಕ್ಲಿಕ್ ಮಾಡಿದರೆ ನೋಡಿ, ಈಚ್ ರಾಶಿ ಎ ಹೌಸ್ ಚೇಂಜ್ ಮಾಡಿದೆ, ಹೌದಾ? ಅದೇ ಈಕ್ವಲ್ 30 ಡಿಗ್ರಿ ಅದು ಕೂಡ ಆಗ್ತದೆ. ಅದು ಬಿಟ್ಟು ಇಲ್ಲಿ ಅಸೆಂಡೆಂಟ್ ಫಾರ್ ದ ಚೂಸನ್ ನೋಡಿ, ಇದು ಕೂಡ ಆಯಿತು. ಅದು ಬಿಟ್ಟು ನಾವು ಏನು ಮಾಡ್ತೇವೆ, ಇಲ್ಲಿ ಪ್ಲಾಸಿಡಸ್ ಹೌಸಸ್ KP ಕೃಷ್ಣಮೂರ್ತಿ, ಪ್ಲಾಸಿಡಸ್ ಹೌಸಸ್ KP ಕೃಷ್ಣಮೂರ್ತಿ ಮಾಡಿ ಅಲ್ಲಿ ಅಸೆಂಡೆಂಟ್ ಈಸ್ ದ ಸ್ಟಾರ್ಟ್ ಆಫ್ ಫಸ್ಟ್ ಹೌಸ್ ಅಂತ ಮಾಡಿಬಿಡಿ. ಆಗ ನಿಮಗೆ ನೋಡಿ, ಆ್ಯಸ್ ಈಸ್ ವೇರ್ ಅಂದರೆ ಇದು ರಾಶಿಕುಂಡಲಿ ಅಲ್ಲ, ಇದು ಆ್ಯಕ್ಚುಲಿ ಭಾವಕುಂಡಲಿ. ಅದು ಓಕೆ, ರಾಶಿಕುಂಡಲಿ ಬೇರೆಯೇ ಇರುತ್ತೆ. ಇಲ್ಲಿಗೆ ನಾನು ನನ್ನದು ಹಾಕಿ ತೋರಿಸ್ತೇನೆ ನೋಡಿ, ಸುರೇಂದ್ರ ಪಾದ್ಯ ರಾಶಿಕುಂಡಲಿ ಇದು ಅಲ್ಲ, ಇದು ಭಾವಕುಂಡಲಿ. ಈಗ ರಾಶಿಕುಂಡಲಿ ಹಾಕಿದರೆ ನೋಡಿ, ಮಿಥುನ ಲಗ್ನ 5ನೇ ಮನೆಯಲ್ಲಿ ಶುಕ್ರ ಬುಧ. ಸೊ ಈಗ ಆ ಪ್ಲಾಸಿಡಸ್ ಸಿಸ್ಟಮ್ ಹಾಕಿದ್ರಿಂದ ಡೈರೆಕ್ಟಾಗಿ ನೀವು ಇದು ಮಾಡ್ಬೋದು, ಇಲ್ಲ ಚಕ್ರಸಲ್ಲಿ ಇಲ್ಲಿ ಬರ್ತದೆ. ರಾಶಿಕುಂಡಲಿ ಇಲ್ಲಿದೆ, ಭಾವಕುಂಡಲಿ ಇಲ್ಲಿದೆ. ಪ್ಲಾಸಿಡಸ್ ಸಿಸ್ಟಮ್ ಅಂದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಮಧ್ಯ ಭಾವ ಮಧ್ಯದಿಂದ ಶುರು ಮಾಡ್ತಾರೆ. ಓಕೆ, ಭಾವ ಮಧ್ಯದಿಂದ. ಸೊ ಇಲ್ಲೀಗ ನಾನೀಗ ರಾವ್ ಸಿದ್ಧಾಂತದಿಂದ ತಗೊಂಡಿದ್ದೇನೆ, ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಇಲ್ಲಿ ನೋಡಿ. ಆವಾಗ ಇವರು ಸಬ್ ಲಾರ್ಡ್, ಫಸ್ಟ್ ಕಸ್ಪ್ ವೀನಸ್, ಸೆಕೆಂಡ್ ಕಸ್ಪ್ ಮೂನ್, ಥರ್ಡ್ ಕಸ್ಪ್ ರಾಹು, ಫೋರ್ತ್ ಕಸ್ಪ್ ಮರ್ಕ್ಯುರಿ, ಫಿಫ್ತ್ ಕಸ್ಪ್ ಕೇತು, ಸಿಕ್ಸ್ತ್ ಮರ್ಕ್ಯುರಿ, ಸೆವೆಂತ್ ವೀನಸ್, ಏಯ್ತ್ ರಾಹು, ನೈನ್ತ್ ರಾಹು, 10th ಮರ್ಕ್ಯುರಿ, 11th Venus and 12th Mercury. Star Lord. Okay. ಇದನ್ನು ಮೊದಲು ನೀವು ಹಾಕ್ಕೋಬೇಕಾಗತ್ತೆ. ಹೇಗೆ ಅದನ್ನು ಇಲ್ಲಿ ತೋರಿಸಿದ್ದೆ ನಾನು ನೋಡಿ. ಫಸ್ಟ್ SBL ಬ್ರಾಕೆಟಲ್ಲಿ ಎ, ಕಸ್ಪ್ 1, ಕಸ್ಪ್ 2, ಕಸ್ಪ್ 3 ಅಂತ ಹಾಕಿದ್ದೇನೆ. ಓಕೆ, 12 ಕಸ್ಪ್ಗಳು ನಾನು ಅಲ್ಲಿಂದ ಕಾಪಿ ಮಾಡಿದ್ದು. ಈ ಕೋಆರ್ಡಿನೇಟ್ಸನ್ನು ನೀವು ಬರಿಬೇಕು. 1, 7, 11 ಹೇಗೆ ಬಂತು ನೋಡಿ. ಇಲ್ಲಿ ಕಸ್ಪ್ ವೀನಸ್ 1, 7 ವೀನಸ್, ಆಮೇಲೆ 11 ವೀನಸ್. ಸೊ 1, 7, 11. ಮೂನ್ ಬರೀ 2ನೇ ಮನೆ, 2ನೇ ಕಸ್ಪ್. ಮೂನ್ 2, ರಾಹು 3, 8, 9 ಹಾಗೆ ಇದು 3, ಇದು 8, ಇದು 9, 3, 8, 9. ಮರ್ಕ್ಯುರಿ 4 ನೋಡಿ, ಮರ್ಕ್ಯುರಿ 4, ಇದು 6, 10, 12, 4, 6, 10, 12. ಕೇತು 5. ಆಮೇಲೆ ನೀವು
ಸ್ಟಾರ್ ಲಾರ್ಡ್ ಆಫ್ ಎ, STL ಆಫ್ ಎ ಎಲ್ಲಿ ನೋಡ್ತೀರಾ? ಅದಕ್ಕೆ ಜಗನ್ನಾಥ್ ಹೋರಾದಲ್ಲಿ ಇಲ್ಲಿದೆ ನೋಡಿ. ಫಸ್ಟು KP ಕ್ಲಿಕ್ ಮಾಡಿ ನೋಡಿ. ಫಸ್ಟು ವೀನಸ್ಸಿಗೆ ಇಲ್ಲಿ ಸ್ಟಾರ್ ಲಾರ್ಡ್ ಇದೆ, ನಕ್ಷತ್ರ ಲಾರ್ಡ್ ಕೇತು, ಸಬ್ ಲಾರ್ಡ್ ರಾಹು, ನಕ್ಷತ್ರ ಲಾರ್ಡ್ ಕೇತು, ಸ್ಟಾರ್ ಲಾರ್ಡ್ ನೋಡಿ. ವೀನಸ್ಸಿಗೆ ಕೇತು, ಆಮೇಲೆ ಇಲ್ಲಿ ರಾಹು. ಹೌದಾ? ನೋಡಿ, ವೀನಸ್ಸಿಗೆ ಕೇತು, ಸಬ್ ಲಾರ್ಡ್ ರಾಹು. ಲೈಕ್ ದ್ಯಾಟ್ ಜುಪಿಟರ್ಗೆ ವೀನಸ್, ಜುಪಿಟರ್ ಸಬ್ ಲಾರ್ಡ್. ಮೂನಿಗೆ ಮಾರ್ಸ್, ರಾಹು. ಸೊ ಸೇಮ್ ಥಿಂಗ್ I have written here. ಓಕೆ, ಎಲ್ಲೆಲ್ಲಿ ವೀನಸ್ಸಿಗೆ ಕೇತು ಎಲ್ಲ ರಿಪ್ಲೇಸ್ ಮಾಡಿ. ಮರ್ಕ್ಯೂರಿಗೆ ಮರ್ಕ್ಯೂರಿ ಹೇಗೆ ಇಲ್ಲಿ ನೋಡಿ. ಮರ್ಕ್ಯೂರಿಗೆ ಮರ್ಕ್ಯೂರಿ ಇದೆ ನೋಡಿ, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್ ಶನಿ. ಓಕೆ, ಮರ್ಕ್ಯೂರಿಗೆ ಮರ್ಕ್ಯೂರಿ, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್ ಶನಿ. ಈ ರೀತಿ ನೀವು ಪ್ರತಿಯೊಂದಕ್ಕೂ ಮಾಡಬೇಕು. ಓಕೆ, ಈಗ ಮೂನಿಗೆ ಮಾರ್ಸ್, ಜಗನ್ನಾಥ್ ಹೋರದಲ್ಲಿ ನೋಡಿ. ಮೂನಿಗೆ ಎಲ್ಲಿದೆ? ಮೂನ್, ಮಾರ್ಸ್, ಸಬ್ ಲಾರ್ಡ್ ರಾಹು. ಹೌದಾ? ಮೂನಿಗೆ ಮಾರ್ಸ್, ಸಬ್ ಲಾರ್ಡ್ ರಾಹು. ಸೊ ಆ ರೀತಿ ಮಾಡಿ ಇದನ್ನೆಲ್ಲ ಕೋಆರ್ಡಿನೇಟ್ಸ್ ಕಾಪಿ ಮಾಡಿ. ಎಫೆಕ್ಟಿವ್ ಲಿಂಕನ್ನು ಹೇಗೆ ಮಾಡಬೇಕಂದ್ರೆ ಇಲ್ಲಿ ನೋಡಿ, 1711 389 ಇದೆ. 1 2 3 ಬಂದರೆ 2 ತೊಗೊಳ್ಬೇಡಿ, ಯಾಕಂದರೆ 3 ತೊಗೊಂಡಿದ್ದೀರಿ ನೀವು. 3ಕ್ಕೆ 2 12ನೇ ಮನೆ, 8ಕ್ಕೆ 7 12ನೇ ಮನೆ. 7 ತೊಗೋಬೇಡಿ, 8 ತೊಗೊಂಡಿದ್ದೇನೋ, 7 ತೊಗೋಬೇಡಿ. 7 ತೊಗೊಂಡ್ರೆ 8 ತೊಗೋಬೇಡಿ. ಇಲ್ಲಿ ನೋಡಿ, 1 3 5 7 9 11. ಬ್ಯೂಟಿಫುಲ್. ಸೊ ಎಲ್ಲ ವೀನಸ್ಸಿಗೂ ಇದನ್ನು ಹಾಕಿಬಿಡಿ. ಇನ್ನು ಮರ್ಕ್ಯೂರಿ ಸ್ಯಾಟರ್ನಿಗೆ 4 6 8 10 12. ಮರ್ಕ್ಯೂರಿ ಎಷ್ಟು ಸಾರಿ ರಿಪೀಟ್ ಆಗಿದೆ? 4 ಸಾರಿ. ಸೊ 4th cusp, 6th cusp, 10th cusp ಆ್ಯಂಡ್ 12th cusp. 4 6 8 10 12. ಆಮೇಲೆ ಇದು 3 8 9 ಇದೆ. ಹೌದಾ? 2 3 ಹಾಕಿದ ಮೇಲೆ 2 ಬೇಡ, 9 8 ಬೇಡ, ಯಾಕಂದರೆ 8 9ಗೆ 12th house, ಡೋಂಟ್ ಟೇಕ್ ಇಟ್. ಸೊ 3 9 ಎಷ್ಟು ಸುಲಭ ಬಂತಲ್ಲ. ಸೊ ಈಗ ಇದನ್ನು ನೋಡಿ ನೀವು ಈಗ ಇವು ನಮ್ಮ ಎಜುಕೇಷನ್ ಹೇಗಿದೆ ನೋಡ್ಬೋದು. ಲೋಯರ್ ಎಜುಕೇಷನ್ 4th ಕಸ್ಪ್, ಹೈಯರ್ ಎಜುಕೇಷನ್ 9th ಕಸ್ಪ್. 9th ಕಸ್ಪಲ್ಲಿ ನೋಡಿ, ರಾಹು, ಮಾರ್ಸ್, ರಾಹು ಅಂದರೆ ಏನು? Technically he is a sound, logically he is a sound person, very intelligent. 3 and 9. 3 is a short travels, always in short travels. 9 is in long travels. Okay, foreign trip. Already he has gone to Kyoto, Japan. Remember, for exhibiting his research from the waste to the plate, plastic plates, plastic cups, dinner sets, like that. 7 days from the school of Delhi, he has been represented. 7 days, he has given a beautiful demo in front of Japanese, and some other countries are also there, participated in it. Hong Kong, China, vagara vagara. Okay? So, when you get the affective link, how is its job? 10th cusp, see, 4 6 government job. He is better candidate for IAS and IPS, FRS, because 4 6 10 12, 4 6 10 12. This is actually, it is outer life. Okay, 1 3 5 7 9. See, 1 3 1 is Tanubhava, 3 5 7 9 11, 2 3 5 7 9 11. ಇದೆಲ್ಲ ಇನ್ನರ್ ಲೈಫಿಗೆ.
ಇದು ಔಟರ್ ಲೈಫಿಗೆ. ಸೊ 10th cusp is for job. 100% he is pretty sure of good job. Either multinational company or government office. Okay. So Dasha Bhukti, one should see Dasha Bhukti also. Married life, 7th cusp. You see 7th cusp 1, 3, 5, 7, 9, 11. That means there is an ample of love. There is an ample of travels. 3 and 9, short travels and foreign travels, distant travels. And after marriage profits, there is an ample of profits. He has got, he is the richest, he will become the richest person. He has got everything. Okay, 9 is father, 9 is guru, 9 is elders. Elders' guidance will be there. Okay. Beautiful. I am telling you, this is beautiful. What else you want? Second house. Second house is for money. 3, 9. Not to worry. What about health? 4, 6, 10, 12. 4, 6, 10, 12. Yes, 8 is there. That means he may be hospitalized for some accidents and all. 6 is also there. Runa, Roga, Ripu. Okay. But there's a lot of inner life coordinates. 1, 3, 5, 7, 9, 11. He need not have to be afraid. ಓಕೆ, ನಾನು ಯಾಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಪ್ರಶ್ನೆಶಾಸ್ತ್ರವನ್ನು ಕೇಳಬೇಕಾದ್ರೆ ಪ್ರಶ್ನೆಶಾಸ್ತ್ರ ಯಾರಾದರೂ ಹೇಳಿದರೆ ಹೇಗೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕು. ಓಕೆ, ಸೊ ಅದರಲ್ಲಿ ಈಗ ಮದುವೆ ಆಗಿ ನೋಡೋಣ. 72 ಸಂಖ್ಯೆ 72 ಅವರಿಗೆ ಮ್ಯಾರೇಜ್ ಲೈಫ್ 7th ಕಸ್ಪನ್ನು ನೋಡಬೇಕು. ವಿ ಹ್ಯಾವ್ ಟು ಸಿ 7th ಕಸ್ಪ್. ಓಕೆ, ಇಲ್ಲಿ 7th ಕಸ್ಪಲ್ಲಿ ಯಾವುದು ನೋಡಿ, ರಾಹು ಇಸಿ ಸಬ್ಲಾರ್ಡ್. ಸೊ ರಾಹುಗೆ ಪ್ಲ್ಯಾನೆಟರಿ ಪೊಸಿಷನಲ್ಲಿ ನೋಡಿ, ರಾಹುಗೆ ಇಲ್ಲಿ ಪ್ಲ್ಯಾನೆಟರಿ ಪೊಸಿಷನ್ ನೋಡಿದರೆ ವೀನಸ್, ಸ್ಯಾಟರ್ನ್ ಸ್ಟಾರ್ ಲಾರ್ಡ್, ಶುಕ್ರ ಸಬ್ಲಾರ್ಡ್, ರಾಹು, ಶನಿ, ಶುಕ್ರ. ಓಕೆ, ರಾಹು ಶನಿ ಶುಕ್ರಗೆ ನೀವು ಕೋಆರ್ಡಿನೇಷನ್ ಬರಿಬೋದು. ರಾಹು 8, ಶನಿ 8, 8, 9, 7, ವೀನಸ್ 6 and 4, 5, 12, 11. Okay, so 8 is there, 5 is there, 8 is there. Rahu, Mercury, Saturn ನೋಡಿ. ಓಕೆ, ರಾಹು, ಮರ್ಕ್ಯುರಿ, ಇದು ಯಾವುದು 7th ಕಸ್ಪ್. ಇದೇ ಹೇಳಿದೆ ನಾನು ಸಬ್ಲಾರ್ಡಿಗೆ. ಓಕೆ, ದೆನ್ ಬುಧ, ಶನಿ. Moon is there. Moon, how it has come moon? Rahu, for Rahu and this. See, we have to, this is 7th cusp, Rahu. For Rahu, we have to take this. Okay? Rahu, copy and paste here. You make aerial block, make it 14, and this is again sublord, and this is nakshatra lord, star lord. Okay, so here we have make
Aerial block, yes. Okay, so Rahu. So we will get Saturn, Venus, Rahu, Saturn, and then Venus. Venus how much? 6. Venus is 6. Okay. So 8, 8, 6. This is not a good combination. 8, 8, 6 means married life is very problematic. Okay. Married life is very problematic because 8 is hurdles, litigation. Like that you have to explain. Understand? I have written so many numbers also, 75 and all. So slowly I am going to tell you. First digest the things. Okay. Then you can think of others. So thank you very much. I hope you understood very well.